ಚಂದನ್ ಶೆಟ್ಟಿನ ಮೊದಲ ಬಾರಿಗೆ ಹೀರೋ ಆಗಿ ನಟನಾಗಿ ತರ್ತಾ ಇದೀವಿ. ಕತೆನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಲ್ಲಿ ಒಂದೊಂದು ಟೈಮ್ ಸಿನಿಮಾ ಗೆದ್ಬಿಡುತ್ತೆ. ಸೊ ಲಾಸ್ಟ್ ಅಲ್ಲಿ ಉಪೇಂದ್ರ ಅವ್ರದ್ದು ಒಂದು ಹಾಡಲ್ ಇದೆ, ಇದು ಎಲ್ಲರೂ ಕಾಲ ಅಂತ. ಸೊ ಆ ಟೈಟಲ್ ನಮ್ಮ ಸಿನಿಮಾ ಕತೆಗೆ ಮ್ಯಾಚ್ ಆಗ್ತಿತ್ತು. ಅಂದ್ರೆ ನಿಮ್ಮ ಮನೆ ನಿಮ್ಮ ಜಮೀನು ಅಡ ಇಟ್ಬಿಟ್ಟು ಸಿನಿಮಾ ಮಾಡಿ ಗೆಲ್ಲಿ. ಕಾಲಾಯ ತಸ್ಮೈ ನಮಃ, ಕಾಲಾಯ ತಸ್ಮೈ ನಮಃ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಜನಶಕ್ತಿ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ಸುಧಾಗೌಡ. ವೀಕ್ಷಕರೇ, ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಒಬ್ಬರು ವಿಶೇಷವಾದಂತಹ ಅತಿಥಿಗಳಿದ್ದಾರೆ. ಅನ್ನದಾತರು ಅಂತ ಕರೆದ್ರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅನ್ನದಾತರ ಅವಶ್ಯಕತೆ ತುಂಬಾ ಇದೆ. ಯಾಕಂತಂದರೆ ನಮ್ಮ ಕನ್ನಡ ಚಿತ್ರಪ್ರೇಮಿಗಳನ್ನು ರಂಜಿಸೋದಕ್ಕೆ ಅನ್ನದಾತರಿದ್ದರೆ ಮಾತ್ರ ಸಾಧ್ಯ. ಅವರಿಂದ ಒಳ್ಳೆ ಸಿನಿಮಾಗಳು ಬಂದರೆ ಮಾತ್ರ ನಾವೆಲ್ಲರೂ ಪ್ರತಿ ಶುಕ್ರವಾರ ವೀಕೆಂಡ್ ಟೈಮ್ನಲ್ಲಿ ನಮ್ಮ ಎಲ್ಲ ಒಂದು ಟೆನ್ಷನ್ಗಳನ್ನು ಮರೆತು ಥಿಯೇಟ್ರಿಗೆ ಹೋಗಿ ಒಂದು ಒಳ್ಳೆ ಅತ್ಯದ್ಭುತವಾದಂಥ ಸಿನಿಮಾವನ್ನು ನೋಡಿಕೊಂಡು ಎಂಜಾಯ್ ಮಾಡಲಿಕ್ಕೆ ಸಾಧ್ಯ. ಸೊ ಪ್ರತಿ ಶುಕ್ರವಾರದಂತೆ ಈ ಶುಕ್ರವಾರವೂ ಕೂಡ 17ನೇ ತಾರೀಕು ಒಂದು ಒಳ್ಳೆಯ ಸಿನಿಮಾ ರಿಲೀಸ್ ಆಗ್ತಾ ಇದೆ. ರ್ಯಾಪರ್ ಸಿಂಗರ್ ಆಗಿ ಗುರುತಿಸ್ಕೊಂಡಿದ್ದಂಥ ನಮ್ಮ ಚಂದನ್ ಶೆಟ್ಟಿ ಅವರು ಇದೀಗ ಹೀರೋ ಆಗಿ ಈ ಒಂದು ಚಿತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಈಗಾಗಲೇ ಟೀಸರ್ ಟ್ರೈಲರ್ ನೋಡಿರ್ತೀರಾ, ಕಾಮೆಂಟ್ಸ್ಗಳನ್ನು ಹಾಕಿದ್ದೀರಾ. ಎಲ್ಲರ ಕಾಲ್ ಎಳಿತೈತೆ ಕಾಲ ಅನ್ನುವಂಥ ಸಿನಿಮಾದ ಪ್ರೊಡ್ಯೂಸರ್ ಗೋವಿಂದರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಹತ್ರ ಸಾಕಷ್ಟು ಮಾತಾಡೋದಿದೆ. ಯಾಕಂದರೆ ಒಂದು ಸಿನಿಮಾ ಮಾಡೋದು ಅಷ್ಟು ಈಸಿ ಕೆಲಸ ಅಲ್ಲವೇ ಅಲ್ಲ, ಬಹಳಷ್ಟು ರಿಸ್ಕ್ ಇರುತ್ತೆ. ಅದರಲ್ಲೂ ಹೊಸ ಪ್ರೊಡ್ಯೂಸರ್ ಆದ್ರಂತೂ ಸಿಕ್ಕಾಪಟ್ಟೆ ಚಾಲೆಂಜಸ್ ಇರುತ್ತೆ. ಹಾಗಾಗಿ ಏನೇನೆಲ್ಲ ಚಾಲೆಂಜಸ್ನ ಫೇಸ್ ಮಾಡಿದ್ರು, ಸಿನಿಮಾ ಹೇಗೆ ಮೂಡ್ ಬಂದಿದೆ, ಅವರ ಎಕ್ಸ್ಪೀರಿಯನ್ಸ್ ಏನು, ಎಲ್ಲವನ್ನ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡೋಣ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ, ವೆಲ್ಕಮ್ ಟು ದ ಶೋ. ಹೇಗಿದ್ದೀರಾ? ನಿಮ್ಮ ಕಾಲ್ ಎಳೆದಿದೆಯಾ ಕಾಲ? ತುಂಬಾ ಎಲ್ಲಾರ್ದು ಎಳ್ದಿರುತ್ತೆ, ನಂದೇ ಅಂತಲ್ಲ, ಜೀವನದಲ್ಲಿ ಪ್ರತಿಯೊಬ್ಬರದ್ದು ಕಾಲ ಎಳ್ದಿರುತ್ತೆ. ಎಸ್ಪೆಷಲಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ತುಂಬಾ ಜನದ್ದು ಎಳ್ದಿರುತ್ತೆ. ಬಟ್ ಒಬ್ಬರು ಹೇಳ್ಕೊತಾರೆ, ಒಬ್ಬರು ಹೇಳ್ಕೊಳಲ್ಲ ಅಷ್ಟೇ. ಓಕೆ, ಸೊ ನಿಮ್ದು ಇದು 3ನೇ ಸಿನಿಮಾ. ಸೊ ಹೆಂಗೆ ಕತೆ ನೀವು ಸೆಲೆಕ್ಟ್ ಮಾಡ್ಕೊಂಡ್ರಿ ಸರ್, ಹೇಳಿ. ಕತೆನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಲ್ಲಿ ಒಂದೊಂದು ಟೈಮ್ ಸಿನಿಮಾ ಗೆದ್ಬಿಡುತ್ತೆ. ಹೌದು, ಯಾಕಂದ್ರೆ ಸಿನಿಮಾಗೆ ಕತೆನೇ ಇಂಪಾರ್ಟೆಂಟ್, ಆಮೇಲೆ ಅದ್ರದ್ದು ನಿರ್ದೇಶಕ ವೆರಿ ಇಂಪಾರ್ಟೆಂಟ್, ಆಮೇಲೆ ಕಲಾವಿದರು, ಆಮೇಲೆ ಮ್ಯೂಸಿಕ್, ಹಾಡುಗಳು, ಹಾಗೆ ಸಿನಿಮಾ ಹೋಗ್ತಾರೆ. ಓಕೆ, ಸೊ ಟೈಟಲ್ ಹೆಂಗ್ ನೀವೇ ಸೆಲೆಕ್ಟ್ ಮಾಡಿದ್ರಾ ಅಥವಾ ಡೈರೆಕ್ಟ್? ಇದನ್ನ ಇಡಬೇಕು ಅಂದಾಗ ತುಂಬಾ ಒಂದು 2-3 ಟೈಟ್ಲ್ ಸೆಲೆಕ್ಟ್ ಮಾಡಿದ್ರು ನಮ್ಮ ನಿರ್ದೇಶಕರು ಸುಜಯ್ ಶಾಸ್ತ್ರಿ. ಓಕೆ, ಸೊ ಲಾಸ್ಟ್ ಅಲ್ಲಿ ಉಪೇಂದ್ರ ಅವ್ರದ್ದು ಒಂದು ಹಾಡಲ್ ಇದೆ, ಇದು ಎಲ್ಲರೂ ಕಾಲ ಅಂತ. ಸೊ ಆ ಟೈಟಲ್ ನಮ್ಮ ಸಿನಿಮಾ ಕತೆಗೆ ಮ್ಯಾಚ್ ಆಗ್ತಿತ್ತು ಎಲ್ಲ ಒಂದ್ ಕಡೆ. ಸೊ ನಮ್ಮ ಸಿನಿಮಾ ಕಥೆಯಲ್ಲೂ ಕಾಲಕ್ಕೂ ತುಂಬಾ ನಂಟಿದೆ. ಸೊ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ನಿಮ್ಗೆ ಇಷ್ಟ ಆಯ್ತು ಸಿನಿಮಾ? ಕತೆ ಇಷ್ಟ ಆಗಿ ಅದರಲ್ಲೂ ಈಗ ರ್ಯಾಪರ್ ಚಂದನ್ ಶೆಟ್ಟಿನ ಮೊದಲ ಬಾರಿಗೆ ಹೀರೋ ಆಗಿ ನಟನಾಗಿ ಒಂದು ತರ್ತಾ ಇದೀವಿ. ಸೊ ಅದು ಜನ ಅಂದ್ರೆ ಒಂದೊಂದು ಕ್ಯೂರಿಯಾಸಿಟಿ ಇರುತ್ತೆ, ಆಮೇಲೆ ಒಂದಷ್ಟು ಭಯ ಇರುತ್ತೆ. ಸಿಂಗರ್ ಆಗಿದ್ದು ಚಂದನ್ ಶೆಟ್ಟಿನ ಹೆಂಗೆ ಜನ ಹೀರೋ ಆಗಿ ಅಕ್ಸೆಪ್ಟ್ ಮಾಡ್ಕೋತಾರೆ ಅಂತ. ಎಷ್ಟೊಂದು ಜನ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಹೀರೋಗಳಿದ್ದಾರೆ, ಅವ್ರ ನಡುವೆ ಚಂದನ್ ಶೆಟ್ಟಿ ಹೆಂಗೆ ಕಾಂಪೀಟ್ ಮಾಡ್ತಾರೆ ಅನ್ನೋ ಭಯ ಇರಲಿಲ್ವಾ ನಿಮಗೆ? ಭಯ ಅಂದ್ರೆ ನಿರ್ಮಾಪಕರಿಗೆ ಸಿನಿಮಾ ಸ್ಟಾರ್ಟ್ ಆದಾಗಿಂದಾನೇ ಭಯ ಸ್ಟಾರ್ಟ್ ಆಗ್ಬಿಡುತ್ತೆ. ಹೌದು, ನಿಜ. ಒಂದು ಸಿನಿಮಾ ನೋಡಕ್ ಹೋದಾಗ ನಾನು ನಮ್ಮ ಸ್ನೇಹಿತರು ಒಂದು ಸಿನಿಮಾ ಪ್ರೀಮಿಯರ್ ಶೋಗೆ ಹೋಗ್ತೀವಿ, ಅಲ್ಲಿ ಚಂದನ್ ಶೆಟ್ಟಿ ನಮ್ಮ ಲೈನಲ್ಲೇ ಕೂತಿರ್ತಾರೆ. ಸೊ ಅವಾಗ ನಾನು ಮನ್ಸಲ್ಲಿ ಅನ್ಕೋತೀನಿ, ಅಂದ್ರೆ ಈ ಸಿನಿಮಾ ಸ್ಟಾರ್ಟ್ ಆಗೋಕ್ಕೂ 1.5 ವರ್ಷ ಹಿಂದೆ ಅನ್ಕೋತೀನಿ, ಇವ್ರು ನೋಡಕ್ ಚೆನ್ನಾಗಿದಾನಲ್ಲ, ಒಳ್ಳೆ ಸಿಂಗರ್ ಬೇರೆ, ಆಮೇಲೆ ತುಂಬಾ ಪಾಪ್ಯುಲಾರಿಟಿ ಇದೆ ಕರ್ನಾಟಕದಲ್ಲಿ, ಇವ್ನಿಗೆ ಯಾಕೆ ಯಾರ್ಯಾರೋ ಹೀರೋ ಮಾಡ್ತಾರೆ, ಯಾಕೆ ಹೀರೋ ಮಾಡ್ತಿಲ್ಲ, ನಮ್ಗೇನೋ ಆ ಥರ ಅವಕಾಶ ಸಿಕ್ತಾಗ ಒಂದು ಚಾನ್ಸ್ ತಗೋಬಹುದು ಅಂತ ಮನ್ಸಲ್ಲಿ ಅನ್ಕೊಂಡಿರ್ತೀನಿ. ಸೊ 1.5 ವರ್ಷ ಆದ್ಮೇಲೆ, ಕಾಲ ಕಳೆದ ಮೇಲೆ ಈ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಒಂದು ಸಿನಿಮಾ ಬರುತ್ತೆ, ರಾಜ್ವಿ ಶೆಟ್ಟಿ ಅವರು 2ನೇ ಸಿನಿಮಾ. ಸುಜಯ್ ಶಾಸ್ತ್ರಿ ಅವರೇ ನಿರ್ದೇಶನ ಮಾಡ್ತಾರೆ. ಅದು ಥಿಯೇಟರ್ ಅಲ್ಲಿ ಸಿನಿಮಾ ನೋಡ್ಬೇಕಾದ್ರೆ ನನ್ಗೆ ತುಂಬಾ ಜನಗಳು ರಿಯಾಕ್ಷನ್ ನೋಡ್ತಿದ್ದೆ, ತುಂಬಾ ನಗ್ತಾ ಇದ್ರು. ಇಂಥ ಸಿನಿಮಾಗಳು ಬಂದ್ರೆ ಜನ ಇಷ್ಟಪಡ್ತಾರೆ, ಅದನ್ನ ಬೇರೆ ಮಟ್ಟಕ್ಕೆ ತಗೊಂಡೋಗ್ತಾರೆ. ಸೊ ಅವಾಗ ಅನ್ಕೊಂಡೆ ನಾನು, ಸುಜಯ್ ಶಾಸ್ತ್ರಿ ಒಳ್ಳೆ ನಿರ್ದೇಶನ ಮಾಡ್ತಾರಲ್ಲ, ಯಾಕೆ ಅವ್ರಿಗೊಂದು ಸಿನಿಮಾ ಮಾಡಬಾರ್ದು ನಾನು 3ನೇ ಸಿನಿಮಾ ಅಂತ ಯೋಚನೆ ಮಾಡಿದಾಗ, ಸೊ ಯಾವ್ದಾದ್ರು ನಾನು ಫೋನ್ ಮಾಡ್ತೀನಿ ಅವ್ರಿಗೆ, ಒಂದು ಕತೆ ತಗೊಂಬನ್ನಿ ಯಾವ್ದಾದ್ರು ಚೆನ್ನಾಗಿದ್ರೆ
ನಿಮ್ದು 2ನೇ ನಿರ್ದೇಶನ ನಮ್ಮದೇ ಮಾಡುವ, ಬ್ಯಾನರಲ್ಲಿ ಮಾಡುವ. ಹ್ಮ್ ಅವ್ರು ಖುಷಿ ಆಗುತ್ತೆ, ಸರ್ ನಿಮ್ಮ ನಿರ್ಮಾಪಕರು ಸಿಕ್ಕರೆ ನಮಗೆ ಒಳ್ಳೇದು, ನೀವೇ ಕರಿತಿದ್ದೀರಾ ಸರ್, ಒಳ್ಳೆ ಕತೆ ಮಾಡ್ಕೊಂಡು ಬರ್ತೀನಿ ಅಂದ್ಬಿಟ್ಟು ಬರ್ತಾರೆ. ಹ್ಮ್ ಅವಾಗ ಅವರು ಒಂದು ರಿಯಾಲಿಟಿ ಶೋ ನಡೀತಾ ಇರ್ತದೆ, ಚಂದನ್ ಶೆಟ್ಟಿ, ನಿವೇದಿತಾ ಗೌಡ, Okay. ಸುಜಯ್ ಶಾಸ್ತ್ರಿ ಅವ್ರದ್ದು, ತಾರಾ ಅವ್ರದ್ದು, ಜೀ ಕನ್ನಡದಲ್ಲಿ ಏನೋ ನಡೀತಾ, ಕಲರ್ಸ್ ಕನ್ನಡದಲ್ಲಿ ಕಲರ್ಸ್ ನಡೀತಾ ಕನ್ನಡ. ಇರುತ್ತೆ. ಹ್ಮ್ ಅವಾಗ ಎಲ್ಲ ಮೀಟ್ ಆಗಿ ಸೃಷ್ಟಿ ಆಗ್ತದೆ ಒಂದು ಕತೆ. ಓಕೆ. ಅದನ್ನ ತಗೊಂಬಂದು ನನಗೆ ಹೇಳ್ತಾರೆ, ಹ್ಮ್ ಸರ್ ಈ ಕತೆನ ಇನ್ನೂ ಒಂದು ದೊಡ್ಡ ಪ್ರೊಡಕ್ಷನ್ ಒಪ್ಕೊಂಡಿದ್ದಾರೆ, ಹ್ಮ್ ಯಾರಲ್ಲ ಒಪ್ಕೊಂಡಿದ್ದಾರೆ, ಸೊ ಅವ್ರಿಗೆ ಮಾಡೋಣ ಅಂತ ಪ್ಲ್ಯಾನಲ್ಲಿದೆ, ನೀವು ಒಪ್ಕೊಂಡ್ರೆ ಫಸ್ಟ್ ಪ್ರಿಫರೆನ್ಸ್ ನಿಮಗೆ ಅಂತಾರೆ. ಹ್ಮ್ ಕತೆ ಕೇಳ್ತೀನಿ, ಚೆನ್ನಾಗಿದೆ, ಓಕೆ, ಕಾಮಿಡಿಗೆ ಮತ್ತೆ ಇನ್ನೊಂದು ಕಾಮಿಡಿ ಮಾಡಕ್ಕೆ ರೆಡಿ ಇದ್ದೀರಾ ಅಂದ್ಕೊಂಡು ಶ್ರೀಯಾಶಾಸ್ತ್ರಿ ಅವರು ನಮ್ಮ ಎಕ್ಸ್ಪಂಡ್ ಮಾತಾಡ್ಬೇಕಾದ್ರೆ ಹಿಂಗೆ ಕತೆ ತುಂಬ ಚೆನ್ನಾಗಿರುತ್ತೆ. ಓಕೆ. ಒಂದು ಕಾಲ, ಎಲ್ರು ಕಾಲು ಹಿಡಿಯುತ್ತೆ ಕಾಲ ಟೈಪ್. ಅವಾಗ ಹೀರೋ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂದಾಗ ಅವರು ಚಂದನ್ ಶೆಟ್ಟಿ ಹೆಸರು ಹೇಳ್ತಾರೆ. ಅವರು ಅದನ್ನೇ ಹೇಳ್ತಾರೆ. ಅವರು ಅದೇ ಹೇಳ್ತಾರೆ. ನಿಮ್ಮ ಮನ್ಸಲ್ಲಿ ಅದೇ ಇತ್ತು? ಬ್ಯಾಕ್ ಅನ್ಕೊಂಡಿದ್ದೆ, ಅದೇ ಚಂದನ್ ಶೆಟ್ಟಿನ ಲಾಂಚ್ ಮಾಡ್ಬೋದಲ್ಲ ಅಂತ. ಸೊ ಆ ಚಾನ್ಸ್ ತಗೊಳ್ಳೋಣ ಅಂತ ಈ ಸಿನಿಮಾ ಸ್ಟಾರ್ಟ್ ಆಗುತ್ತೆ. ಓಕೆ. ಚಂದನ್ ಶೆಟ್ಟಿ ಅವರು ತುಂಬಾ ಇಂಟ್ರೆಸ್ಟ್ ಆಗಿ ಒಪ್ಕೊಂಡಿರ್ತಾರೆ ಕಥೆನ. ಅದ್ರಲ್ಲೂ ತಾರಮ್ಮ ಅವರಂತೂ ತುಂಬಾ ಇಂಟ್ರೆಸ್ಟ್ ಆಗಿರ್ತಾರೆ. ಅದ್ರಲ್ಲ ಅವ್ರದ್ದು ಪಾತ್ರ ಒಂದು ಬರುತ್ತೆ, ಅದು ತುಂಬಾ ಸ್ಪೆಷಲ್ ಪಾತ್ರ, ಅದು ಸಿನಿಮಾನೇ ನೋಡ್ಬೇಕು. ಓಕೆ. ಅವ್ರು ಇದುವರೆಗೂ ಆ ಪಾತ್ರ ಮಾಡಿರಲ್ಲ ನಂಗೆ ಗೊತ್ತಿರಂಗೆ. ಅವ್ರಿಗೆ ತುಂಬಾ ಇಷ್ಟ ಆಗಿ ಒಪ್ಕೊಂಡು ಅವ್ರದ್ದೇನು ರೆಮ್ಯುನರೇಷನ್ ಇರುತ್ತೋ ಅದೆಲ್ಲ ಏನು ಮಾತಾಡ್ಲೇ ಇಲ್ಲ ಅಮ್ಮ. ಖುಷಿಯಾಗಿ ಬಂದು ಮಾಡ್ಕೊಂಡು ಕೊಟ್ರು, ಆ ಪಾತ್ರಕ್ಕೋಸ್ಕರ ಮಾಡ್ಕೊಂಡು. ಓಕೆ.